ನಮ್ಮ ಅತ್ತೆ ಮಾಡಿರೋ ಗೋಬಿ ಬಂದಿದೆ. ದೇವಸ್ಥಾನ ಫಸ್ಟ್ ಸೋತೆ ಅನ್ನೋದಕ್ಕೆ ಬೇಜಾರಿದೆ. ಎಲ್ಲ ಚಾಲೆಂಜ್ ನಮ್ಮ ಮನ್ಸಿಗೆ ತಗೊಂಡ್ಬಿಟ್ಟಿದ್ದಾರೆ. Okay, let's go. ಅಲ್ಲ ಹೇಳ್ರಿ, ನಮ್ಮ ಅಮ್ಮ ಇಲ್ಲ, ಒಬ್ನೇ ಇದೀನಿ ಹೇಳ್ರಿ. ನಾನೇನ್ ಹೇಳಿಲ್ಲಪ್ಪ. ಹೌದಾ, ಬಚಾವಾದ್ರಿ. ಅವತ್ತು ಹೇಳಿದ್ರು ಬಾಯ್ ಬಿಟ್ಬಿಟ್ರೆ ನಮ್ಮ ಅಮ್ಮ ಇಲ್ಲೇ ಇದ್ರು. ಗೈಸ್, ಮೊಸರನ್ನ ಒಳ್ಳೆ ನಿದ್ದೆ ಹೊಡೆದ್ ನಮ್ಮ ಅಮ್ಮ ಎದ್ದವ್ರೆ. ನಮ್ಮ ಟುಮ್ ಎದ್ದವ್ ನಿದ್ದೆ ಒಳ್ಳೆ ಹೊಡೆದ್ರಾ? ಹಾ, ಅಲ್ಲ ನೀವ್ ಅಲ್ಲಿ ಮಲ್ಗಿ ಮತ್ತಿಲ್ ಬಂದ್ ಯಾಕೆ ಮಲ್ಗದ್ರಿ? ನೈಟ್ ನೀವು ಮಲ್ಗಿದ್ರಲ್ಲ ಅಲ್ಲಿ ರೆಸ್ಟೋರೆಂಟ್. ಗೈಸ್, ನಾವಂತೂ ಒಂಚೂರು ಮಲ್ಗಿಲ್ಲ. ನಾವು ಮಲ್ಗಿದ್ 5-6 ಗಂಟೆಗೆ. ನಮ್ಮ ಅಮ್ಮ ನಮ್ಮ ಅಪ್ಪ ಅಂತೂ ಇನ್ನೂ ಬೇಗ ಅಲ್ಲ ಗುಪ್ತಾ, ನಮ್ಮ ಅಪ್ಪ ಇನ್ನೂ ಬೇಗ ಹೋಗಿ ಮಲ್ಕೊಂಡ್ಬಿಟ್ರು. ಆದ್ರೂ ಸ್ವಿಮ್ಮಿಂಗ್ ಪೂಲ್ ಹತ್ರ ಮಲ್ಕೊಂಡ್ಬಿಟ್ರು. ಯಾರು? ನಮ್ಮ ಅಪ್ಪ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಹತ್ರ ಮಲ್ಕೊಂಡ್ಬಿಟ್ಟಿದ್ರು. ಬಟ್ ಇವರೆಲ್ಲ ಮತ್ತೆ ಬಂದು ಮಲ್ಗೋಷ್ಟು ಏನು ಇರಲಿಲ್ಲ, ಅಂತ ನೆಸಸರಿ ಇರಲಿಲ್ಲ. ಸುಮ್ಮನೆ ಎಕ್ಸ್ಟ್ರಾ ಡ್ರಾಮಾಗಳು. 1 ಗಂಟೆವರೆಗೂ 2 ಗಂಟೆ ನಿಮ್ ಸೌಂಡ್ ನೋಡ್ಕೊಳ್ಳೋ ಆಯ್ತು ನನಗೆ. ಸೌಂಡ್ ತಗೋ ಗೈಸ್. ಮೊಸರನ್ನ ಮಿಕ್ಸರ್ ಕೊಡ್ತಿದ್ದಾರೆ ನಮ್ಮ ಅಮ್ಮ. ಮಿಕ್ಸರ್ ಇಷ್ಟ ಆಗಲ್ಲ, ಹೆಲ್ತಿ ತಿನ್ನೋದು ನಾನು. ಆದರೂ ಫೋರ್ಸ್ ಮಾಡ್ತಿದ್ದಾರೆ ನಮ್ಮ ಅಮ್ಮ ತಿನ್ನು ಅಂತ, ಅದಕ್ಕೆ ತಿಂತಾ ಇದ್ದೀನಿ. ಮತ್ತೆ ನೇಹಾ ಅವರು ಬೇರೆ ನನಗೆ ಪದೇ ಕಾಲ್ ಮಾಡಿ ಇರಿಟೇಟ್ ಮಾಡ್ತಾ ಇರ್ತಾರೆ. ಊಟ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಯ್ತಾ ಊಟ? ಆಯ್ತು, ನಿಮ್ದು? ತುಂಬಾ ಧನ್ಯವಾದಗಳು. ನೀವು ನಿನ್ನೆ ನಮ್ಮ ಮನೆಗೆ ನಮ್ಮ ಪ್ರೋಗ್ರಾಮ್ ಬಂದು ಸಕ್ಸಸ್ಫುಲ್ ಮಾಡಿಕೊಟ್ರಿ. ನಿಮ್ಮ ಅಳಿಯೊಂದು ಬಂದು ಇನ್ವೈಟ್ ಮಾಡೋದಕ್ಕೆ ಬಂದ್ರಿ. ನೀವು ಆ ಟೈಮ್ ಬಂದಿದ್ದು ಡೋಲಲ್ಲಿ ಡ್ಯಾನ್ಸ್ ಎಲ್ಲ ಆಡಿದ್ರಿ. ತುಂಬಾ ಖುಷಿ ಆಯ್ತು ನನಗೆ. ನಮಗೂ ತುಂಬಾ ಖುಷಿ ಆಯ್ತು. ಅಳಿಯಂದ್ರ ಹತ್ರ ಡೋಲಲ್ಲಿ ಒಂದು ಏಟು ಹಾಕ್ಸ್ಕೊಂಡೆ ನಾನು. ನೀವೇ ಅಲ್ಲ, ನಾನು ಹಾಕ್ಸ್ಕೊಂಡ್ರಿ, ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಅವನು ಕೈ ಹಿಂಗೆ ಎತ್ತಿ ಕೂಡ ಒಂದು ಏಟ್ ನಮ್ಗೆ ಚಾಟಿ ಎತ್ತರ. ಅಮ್ಮ, ನೀವ್ ಯಾವ ನನ್ಗಾದ್ರೂ ಲೈಟ್ ಆಗಿ ಬಿತ್ತು. ಸೀಮಾಗ್ ಪಾಪ ತುಂಬಾ ಜೋರಾಗಿ ಬಿದ್ದಿತ್ತು. ಅದಕ್ಕೆ ಮುಂಚೆ ನಾನು ಬಿದ್ದಿದ್ದು ನೋಡ್ಬೇಕಾಗಿದ್ದು ವೇಟು. ನಾನು ಸುಮ್ಮನೆ ಎಲ್ಲರ ಮುಂದೆ ಯಾಕೆ ನಿಮ್ಗೆ ಮುಚ್ಕೊಂಡು ನಿಂತ್ಕೊಂಡೆ. ಅತ್ತೆಗಾರು, ನಿಮ್ಮನ್ನ ವ್ಲಾಗಲ್ಲಿ ತೋರಿಸ್ಬೋದಾ ಈಗ? ಇವಾಗ್ಲಾ? ಹಾ, ಹೆಂಗ್ ತೋರಿಸ್ತೀರಾ? ಹಿಂಗೆ ಕ್ಯಾಮ್ರಾ ಹಿಂಗೆ ಅಂತೀನಿ. ಹಿಂಗ ಆಚಿ ಬೇಡ. ಅತ್ತೆಗಾರು ಹೆಂಗಿತ್ತು ಈವೆಂಟ್, ಏನಾದ್ರು ಹೇಳ್ತೀರಾ? ಫಸ್ಟ್ ಕ್ಲಾಸ್ ಆಗಿತ್ತು. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಪ್ರೌಡ್ ಆಫ್ ಫೀಲ್ ಆಗ್ತಾ ಇದೀವಿ. ನಾವು ಯಾವತ್ತೂ ಇಂಥ ಈವೆಂಟ್ಸ್, ಇಂಥ ಸಕ್ಸಸ್ ಪ್ರೋಗ್ರಾಮ್ಸ್ ಇದನ್ನೆಲ್ಲ ನಾವು ನೋಡಿಲ್ಲ, ಪಾರ್ಟಿಸಿಪೇಟ್ ಮಾಡ್ಲಿಲ್ಲ. ಅಂದ್ರೆ ನೇಹಂದು ಬೇಜಾನ್ ನೋಡಿದೀವಿ ಅವಾರ್ಡ್ ಫಂಕ್ಷನ್ಸ್ ಎಲ್ಲಾನು. ಅದೇ ಅದು ಈ ಲೆವೆಲ್ಗೆಲ್ಲ ಇರಲ್ಲ. ಹೇಳಿ ಅತ್ತೆಗಾರು, ಸಾರಿ. ಏನಾದ್ರು ಅಂದ್ರೆ ಯಾವ್ದಲ್ಲೂ ನೀವು ಯಾವ್ದು ಹಾಕ್ಬಿಡಿ. ಹೇಳಿ ಅತ್ತೆಗಾರು, ಆಯ್ತು. ಹಂಗೆ ಮಾತಾಡಿ, ಪರವಾಗಿಲ್ಲ. ನೇಹಂದ್ ಒಬ್ಳು ಬಿಟ್ರು ನಾನು ಇನ್ ಯಾರ್ದು ಹಂಗೆಲ್ಲ ಹೋಗಿಲ್ಲ ಅವಾರ್ಡ್ ಫಂಕ್ಷನ್ಸ್ಗೆ ಹಂಗೆಲ್ಲ. ಇದು ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಫುಡ್ ವಾಸ್ ಆಲ್ಸೋ ಗುಡ್, ಪ್ಲೇಸ್ ವಾಸ್ ಆಲ್ಸೋ ಗುಡ್. ನಮ್ಮಲ್ಲಿ ಅಂದ್ರು ಒಂದು ಫೇವ್ರೆಟ್ ಥಿಂಗ್ ಏನು ಇಡೀ ಪಾರ್ಟಿಲಿ ಅಂತ ನಿಮಗೆ ಇಷ್ಟ ಆಗಿದ್ದು? ಒಂದು ವಿಡಿಯೋ ಆಕ್ಚುಲಿ ಚೆನ್ನಾಗಿತ್ತು. ನಿಮ್ ಚಿಕ್ಕ ವಯಸ್ಸಿಂದನು ಇವಾಗ ತನಕ ಹಾಕಿದ್ ವಿಡಿಯೋ ಬಂದು ಇಟ್ ವಾಸ್ ವೆರಿ ಮಚ್ ಹಾರ್ಟ್ ಟಚಿಂಗ್. ನಿಮ್ಮಮ್ಮ ಅಳೋಕ್ ಸ್ಟಾರ್ಟ್ ಮಾಡಿದ್ರು ಆಕ್ಚುಲಿ. ಹೌದಾ? ಎಲ್ಲ ಗೊತ್ತಿಲ್ಲ. ಹೌದಾ? ಹತ್ರ ನೀವು ಒಂಥರ ತುಂಬಾ ಎಮೋಷನಲ್ ಮತ್ತೆ 1 million ಇಸ್ ನಾಟ್ ಎ ಸಿಂಪಲ್ ಥಿಂಗ್ ಅಪ್ಪ. ಅಷ್ಟು ಸಕ್ಸಸ್ಫುಲ್ ರಾದರ್ ಮಿಲಿಯನ್ ಈ ಜರ್ನಿ ಗ್ರೋತ್ ಅನ್ನ ಅವ್ರು ನೋಡಿರೋರಲ್ವಾ. ಸೊ ನಿಮ್ ಗ್ರೋತ್ ಅನ್ನ ನೋಡಿರೋದ್ರಿಂದ ಶಿ ಫೆಲ್ಟ್ ಎಮೋಷನಲ್. ಪಕ್ಕದಲ್ಲಿ ನಾನೇ ಇದ್ದೆ. ಸೊ ಐ ಆಲ್ಸೋ ಫೆಲ್ಟ್ ವೆರಿ ಎಮೋಷನಲ್. ಬಟ್ ನಾನ್ ತೋರ್ಸ್ಕೊಂಡಿಲ್ಲ. ನಿಮ್ಮಮ್ಮ ಎಮೋಷನಲ್ ಆಗಿದ ತಕ್ಷಣ ನಾನ್ ಸಮಾಧಾನ ಅಂತ ಕಂಟ್ರೋಲ್ ಮಾಡ್ತೀನಿ. ಗುಪ್ತಾ, ನೀವೇ ಅವಾಗ ಹಿಂಗೆಲ್ಲ ಅಳೋದು? You have a huge group of friends. So feeling happy for that. ಥ್ಯಾಂಕ್ ಯು ಅತ್ತೆಗಾರು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಮಾವಗಾರು ಸೂಟ್ ಬೇರೆ ಹಾಕ್ಸ್ಕೊಂಡು ಕರ್ಕೊಂಡ್ ಬಂದಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು. ಗೈಸ್, ನಮ್ಮ ಅತ್ತೆಗಾರು ಮತ್ತೆ ನಮ್ಮ ಅಮ್ಮದೊಂದು ಕುಕಿಂಗ್ ಚಾಲೆಂಜ್ ಬರೋದಿದೆ. ಅದಕ್ಕೆ ಏನು ಐಟಮ್ ಕೊಡ್ಬೋದು ಅಂತ ನಮ್ಮ ನೇಹಾ ಅವರು ಶೆಫ್ ಡಿಸೈಡ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಬೇಗ ಹೇಳಿ ನೀವು ಅವರೇ. ಮೋಮೋಸ್ ಹೇಳೋಣ? ಮೋಮೋಸ್ ಓಕೆನಾ ನಿಮಗೆ? ಮೋಮೋಸ್ ಲೈಫಲ್ಲ ನಾನು ತಿಂದಿದ್ದೀನಿ, ಮಾಡಿಲ್ಲ. ಅತ್ತೆಗಾರು, ನಿಮ್ಗೂ ಓಕೆನಾ ಮೋಮೋಸು?
ಮೋಮೋಸ್ ಓಕೆನಾ? ನಾನು ಅಷ್ಟೇ ಬರೀ ತಿಂದಿದ್ದೀನಿ ಅಷ್ಟೇ. ಹಂಗಂದ್ರೆ ಇಬ್ರು ಅದೇ ಮಾಡ್ಬೇಕು ಗುಪ್ತಾ ಬಿಡಿ, ಅಯ್ಯೋ ಅದೇ ಮಾಡಕ್ ಹೇಳೋಣ. ಪನ್ನೀರ್ ಮೋಮೋಸ್ ಹೇಳೋಣ, ಪನ್ನೀರ್ ಮೋಮೋಸ್. ಅದೇ ಇಲ್ಲ ಅವ್ರ ಫೀಲಿಂಗ್, ಅವ್ರ ಕ್ರಿಯೇಟಿವಿಟಿ ಏನಾದ್ರು ಮಾಡ್ಕೊಳ್ಳಿ, ಮೋಮೋಸ್ ಮಾಡಿ. ಒಟ್ನಲ್ಲಿ ಆಚೆಯಿಂದ ಟೇಸ್ಟಿ ಆಗಿರ್ಬೇಕು. ಅಲ್ಲ ಮೋಮೋಸ್ ಕಳ್ಸೋದ್ ಹೆಂಗ್ ಗೊತ್ತಿಲ್ಲಲ್ಲ. ಅದೆಲ್ಲ ನೋಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತ್ಕೊಳ್ಳಿ. ನಾ ಇನ್ನೂ ಟೈಮ್ ಕೊಡ್ತೀವಲ್ಲ ಅಷ್ಟರಲ್ಲಿ. ಮಾಡಿ ಈಗಲೇ. ಆಯ್ತು, ಓಕೆ ಫೈನ್. ಅತ್ತೆಗಾರು ಓಕೆನಾ? ನೀವು ರೆಡಿನಾ? ತಿನ್ನಕ್ಕೆ ರೆಡಿ ಆಗ್ಬೇಕು. ನಾ ಮಾಡಿದ್ರೆ ತಿನ್ನಕ್ಕೆ ರೆಡಿ ಆಗಿರ್ಬೇಕು. ನಾವು ರೆಡಿ ಇದೀವಿ. ಮಾಡೋಣ, ಓಕೆ ಮಾಡ್ತೀವಿ. ಆಮೇಲೆ ಫುಡ್ ಆರ್ಡರ್ ಮಾಡ್ಬಿಡಿ ಜೊತೆಗೆ. ಇಲ್ಲ ಏನಿಲ್ಲ, ನೀವು ಮಾಡ್ತೀರಾ. ಏನಾದ್ರೂ ಡ್ಯಾಮೇಜ್ ಐತಿ ತಿನ್ನೋದಕ್ಕೆ ಎಲ್ಲರಿಗೂ. ಬಟ್ ನಾವೆಲ್ಲ ನಿಂತಿರ್ತೀವಿ ಅಂಡ್ ರೇಟಿಂಗ್ ಕೊಡ್ತೀವಿ ಯಾವ್ದು ಬೆಸ್ಟ್ ಅಂತ. ಸೊ ವಿನ್ನರ್ಗೆ ಏನಾದ್ರು ನಿಂತಿದ್ರೆ ಓಕೆ, ಡಿಸ್ಟರ್ಬ್ ಮಾಡಿದ್ರೇನೆ ಕಷ್ಟ ಆಗುತ್ತೆ. ಅಲ್ಲ, ಅದು ಮಾಡೇ ಮಾಡ್ತೀವಿ ಆಬ್ವಿಯಸ್ಲಿ. ಅವಾಗ್ಲೂ ನಮ್ದು ಅತ್ತೆಗಾರು ವ್ಲಾಗು ಹೊಟ್ಟೆ ಪಾಡು ನಮ್ದು. ಆಯ್ತು, ನನ್ನ ಟೀಮಲ್ಲಿ ನನ್ಗೆ ಹೆಲ್ಪರ್ ಆಗಿ ನೇಹ ಇರ್ತಾರೆ. ಇಲ್ಲ ಯಾಕೆ? ಒಬ್ಬೊಬ್ರೆ ಇಲ್ಲ, ಒಬ್ಬೊಬ್ರೆ ಯಾರು ಹೆಲ್ಪ್ ಸೋನು ಇರ್ಲಿ. ಹೆಲ್ಪಿಂಗ್ ಕೊಟ್ರೆ ಅವರೇ ಅರ್ಧ ಕೆಲಸ ಮಾಡ್ತಾರೆ, ಇವರಿಬ್ರು ಸುಮ್ಮನೆ ಇರ್ತಾರೆ. ಅಸಿಸ್ಟೆಂಟೇ ಇಲ್ಲ. ಅಲ್ಲ, ಇದು ನೀವು ವರ್ಸಸ್ ನಾ ಅಮ್ಮ, ಸೊ ಅದಕ್ಕೆ ಹೆಲ್ಪಿಂಗ್ ಯಾರು ಇರಲ್ಲ, ನೀವೇ ಮಾಡ್ಬೇಕಾಗುತ್ತೆ. ಓಕೆ ಫೈನ್, ದೆನ್ ಆಲ್ಸೋ ಐ ವಿಲ್ ಡು. ಏನತ್ತೆಗಾರು ಒಂದ್ ಮೋಮೋಸ್ ನೀವು ಎಷ್ಟು ಮಾಡಿಲ್ಲ. ಅದೆಲ್ಲ ಏನ್ ದೊಡ್ಡ ವಿಚಾರ. ನಾವು ವರ್ಲ್ಡ್ ಅಲ್ಲಿ ಯಾರಾದ್ರೂ ಮಾಡ್ದಿರೋ ಕೆಲಸ. ವಿನ್ನರ್ ಯಾರು ಅಂತ ಈಗ್ಲೇ ಕಾಣ್ತಾ ಇದೆ ಅನ್ಸುತ್ತೆ ನಮ್ಗೆ. ಅದಿಂಗೆ ನಮ್ಗೆ ಹಂಗೆ ಗೊತ್ತಾಗುತ್ತೆ ವಿನ್ನರ್ ಯಾರು ಅಂತ. ಯಾರು ಅಂತ ಅವರೇ ಗೆಸ್ ಮಾಡ್ಕೊಳ್ಳಿ. ಓಕೆ ಗೈಸ್, ಫಿಕ್ಸ್ ಆಗಿದೆ ಮೋಮೋಸ್. ಓಕೆ ಅತ್ತೆಗಾರು, ನಾನೆಲ್ಲ ಪ್ಲಾನ್ ಫಿಕ್ಸ್ ಮಾಡ್ಬಿಟ್ಟು ಆದಷ್ಟು ಬೇಗ ಈ ಬ್ಲಾಗ್ ಬರುತ್ತೆ. ಮಂಡೇವರೆಗೂ ಫ್ರೀ ಇಲ್ಲ. ನೆಕ್ಸ್ಟ್ ವೀಕ್ ಇವನು ನನ್ನ ಫ್ರೆಂಡ್ ಆಗಿರ್ಬೋದು ಸಂಜಯ್, ಇಷ್ಟು ವರ್ಷದ್ದು ಹಳೆ ಫ್ರೆಂಡ್ಶಿಪ್ ಇರ್ಬೋದು, ಅದು ಬೇರೆ ವಿಷಯ. ಬಟ್ ನಮ್ಮ ಅಪ್ಪನ ಮೇಲೆ ಡೌಟ್ ಪಡ್ತವನೆ. ನಮ್ಮ ಅಪ್ಪ ಏನ್ ಸಾಕ್ಸ್ ಕಳ್ತನ ಮಾಡ್ತಾನೆ ಅನ್ಕೊಂಡಿದ್ದೀನೋ? ನಮ್ಮ ಅಪ್ಪ ಏನ್ ಸಾಕ್ಸ್ ಕಳ್ಳನ? ಏನ್ಪಾ? ಅಲ್ಲ, ನೀವು ಒಳ್ಳೆ ನಂದು ಒಂದ್ ಸೇಮ್ ಇದೆ. ಅಲ್ಲ ಅದ್ ಬಿಡಿ, ನೀವು ಅವ್ನ ಮೇಲೆ ಹಾಕ್ಬೇಡಿ. ನೀವು ಒಳ್ಳೆ ಮನ್ಸಿರೋರಾಗಿರೋದ್ರಿಂದ ಸುಮ್ಮನೆ ಇದ್ದೀರಾ. ಬೇರೆ ಯಾರು ಇದ್ದೀರಾ ಸಂಜೆ ಇಷ್ಟೊತ್ತಿಗೆ ಎತ್ತು ಬಿಟ್ಟಿರೋರು ನಿನ್ನ. ನಮ್ಮ ಅಪ್ಪಂಗೆ ಬಂದ್ಬಿಟ್ಟು ಅಂಕಲ್ ಸಾಕ್ಸ್ ಎತ್ಕೊಂಡ್ರ ನನ್ಗೆ ಶೂಸ್ ಇಂದ ಅಂತಾನೆ. ನಮ್ಮ ಅಪ್ಪನ ಶೂಸ್ ಸಾಕ್ಸ್ ಕಳ್ಳ ಅನ್ಕೊಂಡಿದ್ದೆ. ವಿಡಿಯೋ ನಂಬರ್ ಪ್ಲೇಟ್ ಬರ್ಬಾರ್ದು, ನಂಬರ್ ಪ್ಲೇಟ್ ಹಾಕ್ತಾನೆ ಸಾಕ್ಸ್ ನಾನು. ಏನ್ ಹೇಳ್ಬೇಕು ನಿಂದು? ನನ್ನ ನಂಬರ್ ಪ್ಲೇಟ್ ಅದು ಅವ್ನು ಮಾಡಿರ್ಬೋದು. ನಾವು ಅಪ್ಪಂಗೆ ಹೆಂಗೆ ಡೌಟ್ ಪಟ್ಟೆ ನೀನು? ನಾನಾದ್ರೂ ನಿಮ್ಮ ಅಪ್ಪಂಗೆ ಹಂಗೆ ಮಾಡಿದ್ದೀನಾ? ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತೀನಿ ಅಪ್ಪನ ಬಗ್ಗೆ ನಾನು. ಸಾರಿ ಕಳ ಅಪ್ಪ, ರೆಸ್ಪೆಕ್ಟ್ಫುಲ್ ಅಪ್ಪಗ. ಗೈಸ್ ಎಲ್ಲ ಹೊರಟಿದ್ದೀವಿ ಗಾಯ್ಸ್, ಮಳೆ ಬರಂಗಿದೆ ಗಾಯ್ಸ್, ಲೆಟ್ಸ್ ಗೋ ಗಾಯ್ಸ್. ಗೈಸ್ ನಮ್ಮ ರಾಣಿ ಫುಲ್ ಮೇಕೆ ಮರಿ ಥರನೇ ಕಾಣ್ತಾಳೆ ನೋಡಿ. ಇನ್ನೋಸೆಂಟ್ ನಾಯಿ ಅದು, ಒಂಚೂರು ಸೌಂಡ್ ಮಾಡಲ್ಲ. ನಮ್ಮ ಮನೇಲಿ ಒಂದು ನಾಯಿ ಇನ್ನೋಸೆಂಟು, ಒಂದು ನಾಯಿ ಫುಲ್ ಸೌಂಡ್ ಮಾಡುತ್ತೆ. ಲೆಟ್ಸ್ ಗೋ ಗಾಯ್ಸ್. ಥ್ಯಾಂಕ್ ಯು. ಕೂತ್ಕೊಂಡ್ರೆ ಡೋರ್ ಕ್ಲೋಸ್ ಮಾಡ್ತಾ ನೋಡಿ. ಟೀ ಕಾಫಿಗೆ ಏನಾದ್ರು? ಹಾಂ, ಟೀ ಕಾಫಿಗೆ ಏನಾದ್ರು? Beggar boy, I am a beggar boy. Please give me paisa. ಸಂಜೆ ಅಣ್ಣ ಅದಕ್ಕೆ ಸಾಯಿಲ್ಲ. ಸರಿ, ಏನಕ್ಕೆ ಬೇಕು ನಿಂಗೆ? ಟೀ ಕಾಫಿ ಸರ್. ಕಾಫಿ ಸ್ಪೆಲ್ಲಿಂಗ್ ಹೇಳು. COFF. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕೋದಲ್ಲ. ಅಲ್ಲ, ನಾನು ಹಂಗೆ ಹಾಕ್ಬಿಟ್ಟೆ. COFFY ಅಂತೆ. 10 ಸರ್, ಕಾಫಿ 10 ಕೊಡ್ತೀನಿ. 10ಪ್ಪ. ನಾನು ಗಾಡಿಯಲ್ಲಿ ಈ ಕಡೆ ಆ ಕಡೆ ನೋಡ್ಕೊಂಡು ಹಿಂಗ್ ಸಡನ್ ಆಗಿ ತಿರುಗ್ದೆ. ಗ್ಲಾಸಸ್ ಹಾಕೊಂಡು ಹಿಂಗ್ ಕೂತವನೆ, ಭಯ ಆಗೋಯ್ತು. ಮೇಳದಲ್ಲಿ ಮಕ್ಕಳಿಗೆ ನಿನ್ನೋಡ ತಾನೆ ಊಟ ತಿನ್ಸೋದು. ಇಲ್ಲ ಸಾಯಿಲ್ ಅಂತ ಹೆಸರು ಹೇಳ್ತಾರೆ. ಸಾಯಿ ಹೋಗ್ಬಿಡ್ತಾರೆ ತಿನ್ಬಿಡು ಅಂತ. ಬಂದು ತಿನ್ಬಿಡ್ತಾನೆ ಅಂತ. ಮನೆಗೆ ಆಯ್ತು ಹೋಗೋಣ. ನಾನು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಲ್ಲಿ. ನಿಮ್ಮಿಬ್ಬರು ಗೊತ್ತಾ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ? ನಿಮ್ಗೆ ಗೊತ್ತಾ? ಎಲ್ಲಿ? ಮನೆಗೆ ಬನ್ಶಂಕಿ ಅಂದ್ರೆ ಇನ್ನೆಲ್ಲೂ ಹೋಯ್ತೀವಿ. ಇನ್ಯಾರಿದ್ದಾರೆ? ನಿಂದು ಕಾಂಪಿಟೇಷನ್ ಇದೆ ಇವತ್ತು. ಇವತ್ತಲ್ಲ, ಅವ್ರದ್ದು ಇವತ್ತಲ್ಲ, ನಮ್ದು ಬೇರೆ ಕಾಂಪಿಟೇಷನ್ ಇದೆ ಗೈಸ್. ಬನ್ನಿ. ಮಗ ಯಾವ ರೇಂಜಿಗೆ ಮಲ್ಗೋ ನೋಡಿ. ಒಂದು ಕೊರಕೆ ಬೇರೆ. ಟ್ರಾಫಿಕ್ ಎಷ್ಟು ಕಡೆ ನಿಲ್ಲೋದು, ಬೇಜಾರಾಗ್ಬಿಡುತ್ತೆ ಅಲ್ಲ. ಗೊರ್ಗುಂಟೆ ಪಾಳ್ಯ ಮತ್ತೆ ಇದು ಗೊರ್ಗುಂಟೆಪಾಳ್ಯ. ಇಲ್ಲೊಂದು ಸಿಗ್ನಲ್, ಮುಂದೆ ಒಂದು ಸಿಗ್ನಲ್, 2 ಸಿಗ್ನಲ್ ದಾಟಕ್ಕೆ ಬೇಜಾರು. ಒಳ್ಳೆ ಟ್ರಿಪ್ಪಿಗೆ ಹೋದಂಗೆ ಇರುತ್ತೆ ಗೈಸ್. 2 ಅವರ್ ಬೇಕಾಗ್ಬಿಡಿದೆ ಇತ್ತೀಚೆಗೆ. ನಾವು ನಮ್ಮ ಮನೆಯಿಂದ ನೇವ್ರ ಮನೆ ಹತ್ರ ಹೋಗ್ಬೇಕಂದ್ರೆ 2 ಅವರ್ ಬೇಕು. ಅರ್ಧ ಗಂಟೆ ಬಿಟ್ರೆ ಮೈಸೂರಿಗೆ ರೀಚ್ ಆಗ್ಬಿಡು. ಲಂಚ್ ಆಗಿರಲಿಲ್ಲ, ಜೋರು ಹಸುವಾಗಿತ್ತು. ಅದಕ್ಕೆ ನಮ್ಮ ಅತ್ತೆಗೆ ಚಿಕ್ಕದು ಕೊಟ್ಬಿಡೋರಲ್ಲ ಸಿಲ್ಕು, ನಿಮ್ಗೆ ಚೈಸ್ಕೊಂಬರ್ತೀನಿ. ತೊಗೊಂಡು ಹೋಗ್ತಾ ಇದ್ದೀನಿ, ಡೈರಿ ಮಿಲ್ಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ.
ರೈಸ್ ಗೋಬಿ ಘಮ ಘಮ ಅಂತ ಇದೆ. ಒಂದು ಸ್ವಲ್ಪ ಹೊಟ್ಟೆಗೆ ಬಿದ್ದರೆ ಖುಷಿ ಆಗುತ್ತೆ ಹೊಟ್ಟೆ, ಆಮೇಲೆ ಕೆಲಸ ಮಾಡ್ಬೋದು. ರೈಸ್ ಗೋಬಿ ನಮ್ಮ ಅತ್ತೆ ಮಾಡಿರೋ ಗೋಬಿ ಬಂದಿದೆ. ಆಚೆಯಿಂದ ತಂದಿರೋದು ಮತ್ತೆ ಮಾಡಿರೋ ಗೋಬಿ ಅಯ್ಯೋ ಎರಡು ಇಸ್ಕೊತವನೆ. ನಾನಂತೂ ತಿಂತೀನಪ್ಪ, ನಂಗೆ ಹಸುವಾಗ್ತಿದೆ. ಗ್ಯಾಸ್ಟ್ರಿಕ್ಗಿಂತ ಡಯಟ್ಗಿಂತ ಗ್ಯಾಸ್ಟ್ರಿಕ್ ಆಗಬಾರ್ದಂತೆ ವಯಸ್. ಗ್ಯಾಸ್ಟ್ರಿಕ್ ಆದರೆ ಪ್ರಾಬ್ಲಮ್ ತುಂಬ ಜಾಸ್ತಿ. ಸಾಯಿಲ್ ತಿನ್ಬಿಡು, ಗ್ಯಾಸ್ಟ್ರಿಕ್ ಆದರೆ ತುಂಬ ಜಾಸ್ತಿ ಪ್ರಾಬ್ಲಮ್ ಡಯಟ್ಗಿಂತ. ಏನು ಸತ್ತೋದ್ರೂ ಪರವಾಗಿಲ್ಲ, ತಿನ್ನು. ಬನ್ನಿ ಸ್ವಲ್ಪ ಉರ್ಸೋಣ. ಒಂದು ಕೈಲಿ ಇಟ್ಕೊ. ಸ್ಟೈಲಿಶ್ ಫಾರ್ಕ್ ಕಾಣೋದು ಲೈ, ಎಲ್ಲ ಕಡೆ ಇರಲ್ಲ. ಟೂಕ್ ಫೋರ್ಕ್ ಅಲ್ಲ, ಟೂರ್ಕ್. ಗೈಸ್ ಇವತ್ತು ಚಾಲೆಂಜ್ ನಡೀತಿದೆ. ನಾನು ವೈಶು ಪಾರ್ಟ್ನರು, ಸಾಯಿಲ್ ಮತ್ತೆ ನೇಹ ಅವ್ರ ಪಾರ್ಟ್ನರು. ವೆರಿ ಗುಡ್ ವೆರಿ ಗುಡ್, ಮಾಡ್ಬೋದು. ಒಂದು ಚಾಲೆಂಜ್ ಕೊಡ್ತೀನಿ ಸಾಯಿಲ್ಗೆ, ಬರೀ ಮೂಗ್ ಹತ್ರ ಇಡ್ತೀನಿ, ಕಂಟ್ರೋಲ್ ಮಾಡ್ಬೇಕಂತೆ. ಇರು ಏನು ಅಷ್ಟೇನು ಕಷ್ಟ ಏನಲ್ಲ. ವೈಶ್ ಜ್ಯೂಸು. ಹುಡುಗಿ ಓಕೆ ಅಂತ ಇನ್ನೊಂದು ಸ್ಮೈಲ್ ಮಾಡಿ ಆಯ್ತಾ. ಹುಡುಗಿ ಓಕೆ. ಡಯಟಲ್ಲಿ ಇದ್ದಾನೆ ಅಂತ ಗೋಬಿ ತಿಂದಿಲ್ಲ ಅಂತ ನಮ್ಮ ಅತ್ತೆಗರು ಚಪಾತಿ ಮಾಡ್ಕೊಟ್ಟವ್ರು ನೋಡಿ ಅವನಿಗೆ. ಇನ್ನೊಂದು ಕೊಡ್ತಾರೆ ಚಪಾತಿ ಕೊಡು. ಚೆನ್ನಾಗಿ ಈ ಚಪಾತಿಗೆ ಗೆಣಸು ಹಾಕಿದಾರಂತೆ ನೋಡಿ, ಗೆಣಸು ಚಪಾತಿ. ನಾವಿಲ್ಲಿ ಬ್ಲಾಗು ನೋಡ್ತಾ ಇದ್ದೀವಿ ಕ್ಯಾಪಲ್ಲಿ. ಗೈಸ್ ನಾನು ಕಾರ್ ಓಡಿಸ್ತಾ ಇದ್ದೀನಿ. ಅಯ್ಯೋ ಆಶ್ಚರ್ಯ ಪಡುವಂತ ನೀನೇ ಮನೆ ಮುಂದೆ ಬಾಯ್ ಪಡ್ಕೊಟ್ಟಿದ್ಯಾ? ಹೋಗ್ಬಿಟ್ಟ ಸಾಯಿಲ್ಲ ಅಂತ. ಹೋಗೋಣ ಗೈಸ್, ನಾವು ಒಂದು ಕುಕ್ಕಿಂಗ್ ಕಾಂಪಿಟೇಷನ್ ಮಾಡಿದ್ದೀವಿ. ಅದು ನೀವು ನೋಡಿದ್ರೆ ನಿನ್ನೆ, ಅದಕ್ಕೆ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಕ್ಕೆ ಎಷ್ಟು ಬೈತಾರೆ ನೋಡಿ ಇಲ್ಲೆಲ್ಲ. ಟೀಮ್ ಆಡಿರೋದೇ ರಾಂಗ್. ಇಬ್ರು ಕುಕಿಂಗ್ ಬಂದಿರೋರು ಒಂದು ಟೀಮ್. ಓ ಸಾಯಿಲ್ಗೂ ಕುಕ್ಕಿಂಗ್ ಬರುತ್ತಲ್ಲ, ಬಟ್ ಸಾಯಿಲ್ ಏನು ಮಾಡೇ ಇಲ್ಲ, ಬರೀ ಕಟ್ಟಿಂಗ್ ಮಾಡ್ದ ಅಷ್ಟೇ. ಹಂಗಾಗಿದ್ರೆ ನೇಹ ಒಂದ್ ಟೀಮು, ನೀವು 3 ಜನ ಒಂದ್ ಟೀಮ್. ಇಷ್ಟು ಭಯನಾ? ಅದು ನೇಹ ಗೆಲ್ತೀನಿ, ನಾನೇ ಗೆಲ್ತೀನಿ. ಗೈಸ್ ಫಸ್ಟ್ ಟೈಮ್ ಒಂದು ಕುಕ್ಕಿಂಗ್ ಕಾಂಪಿಟೇಷನ್ ಅಲ್ಲಿ ನಾನು ಸೋತಿದ್ದು, ಬಟ್ ನಾನು ಒಬ್ಬನೇ ಆಡಿದ್ರೆ ಮೇ ಬಿ ಗೆದ್ಬಿಡ್ತಿದ್ದೆ. ಇಲ್ಲ ನಾವು ಚೆನ್ನಾಗಿ ಆಡಿದ್ವಿ ಅಂತ. ನಾನು ಒಬ್ಬನೇ ಯಾವತ್ತೂ ಸೋತಿಲ್ಲ. ಇಟ್ಸ್ ಓಕೆ ಐಶು, ವಿ ಡಿಡ್ ಗುಡ್, ವಿ ಡಿಡ್ ಗುಡ್. ಅರೆ ಕಿಲ್ಲಿಂಗ್ ಐಶು. ಗೈಸ್ ಛೇ, ಫಸ್ಟ್ ಟೈಮ್ ಆಡಿ ಸೋತ್. ಇಲ್ಲ ಇಟ್ಸ್ ಓಕೆ. ನಮ್ಮ ಡೆಸರ್ಟ್ ಸೆಲೆಕ್ಷನ್ ರಾಂಗ್ ಇತ್ತು ಹೇಳ್ತಿದ್ದಲ್ಲ. ನಮ್ದು ಡೆಸರ್ಟ್ ಸೆಲೆಕ್ಷನ್ ರಾಂಗ್ ಇತ್ತು, ಒಂದು ಕರೆಕ್ಟ್ ಆಗಿತ್ತು. ಅಲ್ಲ ನಾನು ಹೇಳ್ತೀನಿ, ಆಕ್ಚುಲಿ ಏನ್ ಗೊತ್ತಪ್ಪ, ನೀವೆಲ್ಲ ಇಷ್ಟ ತನಕ ಎಲ್ಲಾರ ಜೊತೆಗೆ ವಿನ್ ಆಗಿದ್ದೀರಾ. ಸೊ ನೇಹನ್ ಜೊತೆಗೆ ವಿನ್ ಆಗಕ್ಕಾಗಲ್ಲ ಅಂತ ಗೊತ್ತಾಗೋಯ್ತು. ಇಲ್ಲ ಅತ್ತೆಗಾರು, ಗೈಸ್ ನಾನು ನೇಹ ನಂದು ಕಿಚನ್ ಎಕ್ಸ್ಪರ್ಟೀಸ್. ಇಲ್ಲ ಇಲ್ಲ ಇಲ್ಲ, ನಾನು ನಿಮ್ಮ ಜೊತೆನೂ ಗೆಲ್ತೀನಿ. ಇನ್ನೊಂದು ಚಾಲೆಂಜ್ ಮಾಡೋಣ, ನಾನು ನೀವು ಇಬ್ಬರೇ ಪಕ್ಕಾ. ಗೈಸ್ ನಾನು ಗೆಲ್ತೀನಿ ಗೈಸ್, ಲೆಟ್ಸ್ ಗೋ. ಇವತ್ತು ಹೊಟ್ಟೆ ತುಂಬಿದೆ, ಬೇಡ. ಇವತ್ತಲ್ಲ ಅತ್ತೆಗಾರು, ಇವತ್ತು ನೀವು ಒಂದು ತಿಂದ್ರಲ್ಲ, ಅದು ಫಸ್ಟ್ ಅದು ಅವ್ರು ಮಾಡಿದ್ದು, ಇನ್ನೊಂದು ರೌಂಡ್ ಮಾಡಿದ್ದು ನಾನು. ಆಕ್ಚುಲಿ ನನಗೆ ಅದಿಷ್ಟ ಆಯ್ತು. ಥ್ಯಾಂಕ್ಸ್ ಅತ್ತೆಗಾರು. ಸೊ ಐ ಆಮ್ ದ ವಿನ್ನರ್. ಐ ಸೆಡ್ 9.5 ಅವ್ರದಕ್ಕೆ 10 ಫಾರ್ ಯೋರ್ಸ್. ನೋ ಐಶು, ಐ ಆಮ್ ಪ್ಲಾನ್. ಬಿಕಾಸ್ ಅವ್ರದು ಎಷ್ಟು ಚೆನ್ನಾಗಿ ಇಬ್ರು ಟೈ ಆಯ್ತು. ನಾನು ಸ್ವೀಟ್ ಅಲ್ಲಿ ಜಾಸ್ತಿ ಬಂದಿದ್ದು, ಡ್ಯಾಡಿ ಕಮ್ಮಿ ಕೊಟ್ರು ಗೆದ್ದಿದ್ದು ನಾವು. ಪಪ್ಪ ನೀವು ಕಾರಲ್ಲಿ ಬರಬೇಡಿ ಈಗ ನಮ್ಮ ಜೊತೆ. ಈ ತರ ಎಲ್ಲ ಮಾಡ್ತಿದ್ದೆ ನೀನೇ ಗೆದ್ದಂಗೆ 10 ಕಟ್ಕೊಟ್ಟವ್ರೆ. ಸ್ಕೋರಿಂಗ್ ಚೆಕಿಂಗ್ ಮಾಡ್ತಿದ್ದೆ. ಯಾರು 28.5. ವಿನ್ನರ್ ಯಾರು? ನಿಮ್ಗೆ 8 ಮಾರ್ಕ್ಸ್ ಕಮ್ಮಿ ಇರೋದು ನೆಕ್ಸ್ಟ್ ಸ್ವೀಟ್ ಅಲ್ಲಿ, ಟೋಟಲ್ ಅಲ್ಲಿ. ಅದು ಸ್ವೀಟ್ ಅಲ್ಲಿ ನೀವು ಗೆದ್ದಿದ್ದೀರಾ, ಪಾಪ ಅಂತ ನಾವು. ಓಕೆ ನಾನು ಒಂದೇ ಮಾಡೋಣ ಅಂತ ಇವ್ರೆ 2 ಮಾಡೋಣ ಅಂದಿದ್ದು. ಆಶೀರ್ವಾದ ನಾವೇ ಬಿಟ್ಕೊಟ್ವಿ. ಇಬ್ರು
24 years old. ಒಂದೇ ಒಂದು ಅದಕ್ಕೆ ಗೇಮ್ ಆಡ್ಬೋದಿತ್ತು ಮಕ್ಕಳನ್ನ ಒಂದು ಆಡ್ಕೊಂಡು ಸೋತಿರುವಾಗ ನೆಕ್ಸ್ಟ್ ಟೈಮ್ ರೆಸ್ಟೋರೆಂಟ್ ಅಲ್ಲಿ ಆಡೋಣ. ಗೈಸ್ ಎಲ್ಲ ಚಾಲೆಂಜ್ ನಮ್ಮ ಮನ್ಸಿಗೆ ತಗೊಂಡ್ಬಿಟ್ಟಿದ್ದಾರೆ ನಾವು ಹೊಟ್ಟೆಗೆ ಅಷ್ಟೇ ನಿನಗೆ ಹೇಳಿಲ್ಲ ಕೊಡು ನೀನು ಸುಮ್ಮನೆ ಇರು. ಅಲ್ಲ ಐಸಿ ಗೆಲ್ಸ್ಬೋದಿತ್ತು, ನಮ್ಮ ಸೊಸೆನ್ ಬಿಟ್ಕೊಡಕ್ಕಾಗಲ್ಲ ಅಂತ ಅಂದ್ರೆ ಟೇಸ್ಟ್ ಕೊಟ್ಟಿಲ್ಲ. ತಮಾಷೆಗೆ ಹೇಳಿದ್ದೆ. ಹೌದಾ? ಅದು ಕಟ್ ಮಾಡ್ಬಿಟ್ಟು ಚಂದ್ರ ತಮಾಷೆ ಅಂದಿದ್ದು. ಗೈಸ್ ಕಾಂಪಿಟೇಷನ್ ಮಾಡಿ ನಾವು ಈಗ ಟ್ರೈನಲ್ಲಿ ಅವ್ರ ಮನೆಯಿಂದ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಸ್ವಲ್ಪ ಏನಾದ್ರು ತಿನ್ಕೊಂಡು ಹೋಗುತ್ತೆ. ನನಗಂತೂ ಫುಲ್ ಆಗಿಬಿಟ್ಟಿದೆ. ನಮ್ಮ ಟುಮ್ ಹಸುವಾಗ್ತಿದೆ ಅಂತ ಅವನಿಗೋಸ್ಕರ ಹೋಗ್ತಾ ಇರೋದು ನಾವು. ನೋಡಿ ಏನೋ ಪಲಾವ್ ತಿನ್ಬೇಕು, ಮಶ್ರೂಮ್ ಪಲಾವ್ ಅಂತ. ನಿಜವಾಗ್ಲೂ ನನಗೋಸ್ಕರ ಅದು ಹೋಗ್ತೀವಿ. ಹ್ಞೂ ಬನ್ನಿ ಹೋಗೋಣ ಮಶ್ರೂಮ್ ಬಿರಿಯಾನಿ. ಬನ್ನಿ ಹೋಗೋಣ. ನಾವು ನೇಹ ಮನೆಯಿಂದ ಕೆಳಗೆ ಬಂದ್ವಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದು ನಮಗೆ ಇಲ್ಲಿ ಫ್ಲವರ್ ಕೊಟ್ಟಿದ್ದಾರೆ, ಬೊಕ್ಕೆ. ಥ್ಯಾಂಕ್ ಯು ದಟ್ಸ್ ರಿಯಲಿ ಸ್ವೀಟ್ ಆಫ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಎಫರ್ಟ್ಸ್. ನನ್ನ ಲೈಫಲ್ಲಿ ನಾನು ಯಾರೂ ಇಷ್ಟು ರೋಸ್ಟ್ ಮಾಡಿಲ್ಲ. ಅಷ್ಟು ನಿನ್ನೆ ಕುಕ್ಕಿಂಗ್ ಬ್ಲಾಗಲ್ಲಿ ರೋಸ್ಟ್ ಮಾಡ್ಬಿಟ್ಟ ಇವನು. ನನಗೆ ಯಾವ ರೇಂಜಿಗೆ ರೋಸ್ಟ್ ಮಾಡ್ದ ಅಂದರೆ ನಾಳೆ ನೋಡಿ ಆ ವ್ಲಾಗ್ ನೀವು ಸೈಕ್ ಆಗ್ತೀರಾ. ಆ ರೇಂಜಿಗೆ ಗುಡಿಸ್ಬಿಟ್ಟು ಅವ್ನು ನನಗಂತೂ. ನಾನು ಒಂದು ಫಸ್ಟ್ ಸೋತೆ ಅನ್ನೋದಕ್ಕೆ ಬೇಜಾರಿದೆ. ನಾನು ಕುಕ್ಕಿಂಗಲ್ಲಿ ಸೋಲಲ್ಲ ಅನ್ನೋದೊಂದು. ಅದು ಬಿಟ್ರೆ ಇವ್ನು ಉರಿಸ್ದ ನೋಡಿ ಗೆದ್ದ ಮೇಲೆ ಆ ಉರಿ ಹೇಳಕ್ ಆಗ್ತಾ ಇಲ್ಲ. ಅಡಿಗೆ ಮಾಡ್ಬೋದು ಅಲ್ಲ ಶಾ ಮಗನೇ ಇಷ್ಟು ಮಾತಾಡು. ಹುಲಿ ಅಂತ ನಂಗೆ ಹುಲಿ ಅಂತಾರೆ ನೋಡ್ದಾಗೆಲ್ಲ. ಲೇ ಹುಲಿ ಉರಿಗೆ ಅಂತಾನಲ್ಲ ಅದು. ನೆನ್ಪಿಟ್ಕೋತೀನಿ ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ಏನಾದ್ರು ಇವ್ನು ಸೋತ ಅಂದ್ರೆ ಗೈಸ್ ನೆನ್ಪಿಟ್ಕೊಳ್ಳಿ, ಪಟಾಕಿ ಹೊಡಿತೀನಿ. 1000 ವಾಲ 1,00,000 ವಾಲ ಪಟಾಕಿ ಹೊಡಿಯೋಣ. ಅವನಿಗೆ ಸುತ್ತಿ ಪಟಾಕಿ ಹೊಡಿತೀನಿ ನಾನು. ನೋಡಿ ಸೋಲು ನನ್ನ ಜೀವನದಲ್ಲಿ ನೋಡೇ ಇಲ್ಲ. ನೋಡಿದ್ನಲ್ಲ ಮೊನ್ನೆ ತಾನೆ, ಅದು ಬಂದೆ ಇವತ್ತಲ್ಲ. ಬನ್ನಿ ಈಗ ನಾವೆಲ್ಲ ನೇವ್ರ ಮನೆಯಿಂದ ಹೊರಟು ದಕ್ಷಿಣ ತಿಂಡಿ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ ತಿನ್ನೋಕ್ಕೆ. ಅದು ಅಲ್ಲಿ ಕಾಫಿ ಸಕತ್ತಾಗಿ ಸಿಗುತ್ತೆ. ಬಟ್ ಈಗ ನಾವು ಕಾಫಿ ಕುಡಿಯೋಲ್ಲ, ಯಾಕಂದರೆ ನೈಟು ಈಗ ಹೋಗಿ ನಿದ್ದೆ ಮಾಡೋ ಟೈಮು. ಈಗ ಊಟ ಮಾಡಿ ಹೋಗೋದು. ನಾನೇನು ಊಟ ಮಾಡಲ್ಲ. ಇವನು 100% ತಿಂತಾನೆ. ನಮ್ಮ ಅಪ್ಪ ಅಮ್ಮ ನನ್ನ ಪ್ರಕಾರ ಡೌಟು. ನೋಡೋಣ ಯಾರಿಗೋಸ್ಕರ ಹೋಗ್ತೀರ ತಾವು? ನಿಮಗೋಸ್ಕರ ಕಣೋ, ಒಬ್ಬನಿಗೋಸ್ಕರ. ಇನ್ನೊಬ್ಬನಿಗೋಸ್ಕರ ನಾನು ಕರ್ಕೊಂಡು ಹೋಗ್ತಿರೋದು. ಮಶ್ರೂಮ್ ಬಿರಿಯಾನಿ ಬ್ಯಾಟಿಂಗ್ ನಡೀತದೆ ನೋಡಿ. ನನ್ನ ನೋಡಿ ಎದುರು ಓಡ್ತಿದ್ದವ್ರು ಇವರಿಬ್ಬರು. ಇವತ್ತು ನನ್ನ ರೋಸ್ಟ್ ಇವ್ರು ಬಂದ ಮೇಲೆ ನನ್ನ ಲೈಫಲ್ಲಿ ಇವರಿಬ್ರು ನನ್ನೇ ರೋಸ್ಟ್ ಮಾಡೋದ್ರ ಆಗಿದ್ದಾರೆ. ಏನು ಎಷ್ಟು ಮಾತಾಡ್ತೀವಿ. ದೇವಸ್ಥಾನ ನೀವು ಕೈ ಎತ್ತ, ನಾವಿಬ್ರು ಕಾಲೆತ್ಕೋಬೇಕಾಗತ್ತೆ. 2 ನಿಮಿಷ ಕಿಟಕಿ ಓಪನ್ ಬಿಟ್ಟು ಹೋಗ್ಬಿಟ್ಟಿದ್ದೀವಿ. ಯಾವ ರೇಂಜಿಗೆ ಕಾಲಲ್ಲಿ ಸೊಳ್ಳೆ ತುಂಬಿದೆ ಅಂದರೆ ಹಿಡಿಯೋಕ್ಕೆ ಆಗ್ತಾಯಿಲ್ಲ ಸೊಳ್ಳೆನ. ಬನ್ನಿ ಹೊರಟ ನಮ್ಮ ಮನೆಗೆ ಗೈಸ್. ನೋಡಿ ಅವ್ರು ಹೊರಟ್ರು, ನಾನು ಬಾಯಿ ಹೇಳೋಕ್ಕಾಗಿಲ್ಲ. ಸೊಳ್ಳೆ ಅಂದರೆ ಆಗಲ್ಲ ಗೈಸ್, ಇರಿಟೇಟ್ ಆಗುತ್ತೆ. ಅಲೆಗಳಿಗೆ ಸೋಲು ಮರಳಾಗಬೇಡ, ಬೆಟ್ಟದಂತೆ ನಿಲ್ಲೋ.